ನಮಸ್ತೆ. 12/12/2024 ಗುರುವಾರ ಶುಕ್ಲ ಪಕ್ಷ. ಇವತ್ತು ಶುಭ ದಿನ. ದ್ವಾದಶಿ ತಿಥಿ ರಾತ್ರಿ 10 ಗಂಟೆ 26 ನಿಮಿಷ 25 ಸೆಕೆಂಡ್ವರೆಗಿದೆ. ಆಮೇಲೆ ತ್ರಯೋದಶಿ. ಇವತ್ತಿನ ನಕ್ಷತ್ರ ಅಶ್ವಿನಿ. ಬೆಳಗ್ಗೆ 9:53ವರೆಗಿದೆ. ಆನಂತರ ಭರಣಿ ನಕ್ಷತ್ರ. ಅಶ್ವಿನಿ ಭರಣಿ ಎರಡು ನಕ್ಷತ್ರವು ಇವತ್ತು ಶುಭವನ್ನೇ ನೀಡುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನ ಅಂತ ನಾವು ಲೆಕ್ಕಕ್ಕೆ ತಗೋಬೋದು. ಇವತ್ತಿನ ಸೂರ್ಯೋದಯ 6 ಗಂಟೆ 32 ನಿಮಿಷ. ಇವತ್ತಿನ ದಿನದಲ್ಲಿ ರಾಶಿ ಮತ್ತು ನಕ್ಷತ್ರಗಳು ಹಂಗೆ ಅಂತಂದಾಗ ಅಶ್ವಿನಿ ದೇವಗಣ, ಭರಣಿ ಮಾನುಷೀಯ ಗಣ. ಇವತ್ತಿನ ರಾಶಿ ಮೇಷರಾಶಿ. ದಿನ ಪೂರ್ತಿ ಅಂದರೆ 6:32ರಿಂದ. ಇವತ್ತು ದಿನದಲ್ಲಿ ಅಶ್ವಿನಿ ನಕ್ಷತ್ರ 6:32ರಿಂದ 9:52ವರೆಗೂ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿಯುತ್ತದೆ. 9:52ರಿಂದ ಕೊನೆಯವರೆಗೂ ಅಂದರೆ ನಾಳೆಯವರೆಗೂ ಭರಣಿ ನಕ್ಷತ್ರವಿದೆ. ಅಂದರೆ 13ನೇ ತಾರೀಕುವರೆಗೂ ಭರಣಿ ನಕ್ಷತ್ರವಿದೆ. ಆದರೆ ನಾಳೆ ಅಂದರೆ ಭರಣಿ ನಕ್ಷತ್ರ ಇರುವ ನಾಳೆಯ ದಿನ ಸಂಪತ್ತಿನ ನಾಶ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರಕ್ಕೆ ಖಂಡಿತವಾಗಿಯೂ ಶುಭವಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಾಳೆಯ ದಿನ ಕಾರ್ತಿಕ ದೀಪದ ದಿನವಿದು. ಹಂಗಾಗಿ ದೀಪ ಹಚ್ಚಿ ದರಿದ್ರವನ್ನು ದೋಷವನ್ನು ದೂರ ಓಡಿಸಿ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ ಅಂತಂದರೆ 12ನೇ ತಾರೀಕು. ಇವತ್ತಿನ ದಿನದಲ್ಲಿ ಎಲ್ಲ ವಿಷಯಗಳಿರುತ್ತದೆ ಎಂದಿನಂತೆ. ಅಭಿಜಿತ್ ಮುಹೂರ್ತ, ವಿಜಯ ಮುಹೂರ್ತ, ಗೋಧೂಲಿ, ಅಮೃತ ಕಾಲ ಹಿಂಗೆಲ್ಲ ಇದ್ದರೂ ಕೂಡ ನಾವು ನೋಡುವಂಥದ್ದು 100% ಶುಭವೇ, 100% ಅಶುಭ. ಇದರಲ್ಲಿ ವಿಶೇಷವಾಗಿ ನೋಡಬೇಕು ಅಂತಂದರೆ ಇವತ್ತಿನ ದಿನದಲ್ಲಿ 100% ಶುಭವನ್ನು ಫಸ್ಟ್ ನೋಡಿಕೊಳ್ಳೋಣ. ಅಂದರೆ ಯಾವ ಕಾರ್ಯ ಎಷ್ಟು ಗಂಟೆಗೆ ಮಾಡಿದ್ರೆ ಚೆನ್ನಾಗಿರುತ್ತದೆ ಅನ್ನುವ ವಿಷಯನ. ಇದರಲ್ಲಿ ಇವತ್ತಿನ ದಿನ ಬೆಳಗ್ಗೆ ಫಸ್ಟು ಅಂತಂದರೆ 8ರಿಂದ 8:56 ಶುಭವಾಗಿದೆ. 9:54ರಿಂದ 10:18 ಶುಭವಾಗಿರುತ್ತದೆ. 11:07ರಿಂದ 13:37 ಶುಭವಾಗಿದೆ. ಮಧ್ಯಾಹ್ನ 3:06ರಿಂದ ಸುಮಾರು 6 ಗಂಟೆ 37 ನಿಮಿಷ PM ಅಂದರೆ ಸಂಜೆಯವರೆಗೂ ಶುಭವಾಗಿದೆ. ಆನಂತರ ರಾತ್ರಿ 9:06ರಿಂದ ಬೆಳಗಿನ ಜಾವ 4:34ವರೆಗೂ ಶುಭವಾಗಿದೆ. ಮತ್ತು ಇವತ್ತಿನ ಅಶುಭ ಸಮಯವನ್ನು ನೋಡೋಣ. ಇವತ್ತು ಫಸ್ಟು ಕನ್ಯಾ ರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಅಶುಭ ದಿನವಾಗಿದೆ. ಬೇರೆ ಜನರಲ್ ಆಗಿ ಎಲ್ಲರೂ ಹೆಂಗಿದೆ ಅಂತಂದರೆ 6:32ರಿಂದ 7:58 ಯಮಕಂಡ ಕಾಲ ಗಮನ. 8:58ರಿಂದ 9:52 ಮೃತ್ಯು. ಕೆಲವು ದೋಷಗಳು ಕೊಡುವ ಸಾಹಸ ಮಾಡುವಂಥ ಕೆಲಸಗಳನ್ನು ಇವತ್ತು ಈ ಸಮಯದಲ್ಲಿ ಮಾಡೋದು ಬೇಡ ಅಂತ. ಮತ್ತು 10:20ರಿಂದ 11:05 ದುರ್ಮುಹೂರ್ತ. ಯಾವ ಮುಹೂರ್ತಗಳನ್ನು ಅಂದರೆ ಪ್ರಾರಂಭ ಮಾಡುವ ಕೆಲಸಗಳನ್ನು ಈ ಸಮಯದಲ್ಲಿ ಮಾಡಬಾರದು. ಮತ್ತು ಮಧ್ಯಾಹ್ನ 1:39ರಿಂದ 3:04ವರೆಗೂ ರಾಹು ಕಾಲ. ದುರ್ಗಾ ಪೂಜೆಗೆ ಸಿದ್ಧಪಡಿಸಬಹುದು. ಸಂಜೆ 6:39ರಿಂದ ರಾತ್ರಿ 8:07ವರೆಗೂ ನಕ್ಷತ್ರದ ವಿಷಘಟಿಕಾ ಕಾಲ ಅಂತ. ಹಾಗಾಗಿ ಭರಣಿ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ, ದೀಪ ಹಚ್ಚಿ ದೇವರನ್ನ ಪೂಜೆ ಮಾಡಿಕೊಳ್ಳಿ. ಸಂಜೆ 7:30ರಿಂದ ರಾತ್ರಿ 9:04ವರೆಗೂ ವಿಷಕಾಲವಿದೆ. ಇವತ್ತಿನ ದಿನದಲ್ಲಿ ಸಂಜೆ 7:30ನ ಮೇಲೆ ಡಬಲ್ ಆಗಿ ದೋಷವಿದೆ. ಆದ್ದರಿಂದ ರಾತ್ರಿ 9:04ವರೆಗೂ ಶುಭವಾಗಿಲ್ಲ. ಮತ್ತು ಬೆಳಗಿನ ಜಾವ 4:36 ಮೇಲೆ ಬೆಳಗಾಗುವ 6:33ವರೆಗೂ ಮೃತ್ಯು ಇದೆ. ಇದೆಲ್ಲ ದೋಷ ಸಮಯಗಳು. ಒಳ್ಳೆಯದನ್ನು ತಿಳ್ಕೊಂಡಿವೆ, ಕೆಟ್ಟೋದನ್ನು ತಿಳ್ಕೊಂಡಿದ್ದೀವಿ. ಆದರೂ ಕೆಲವು ಟೈಮಲ್ಲಿ ಶುಕ್ರ ಹೋರೆ, ಗುರು ಹೋರೆ, ಚಂದ್ರ ಬುಧ ಹೋರೆಗಳು ಬರುತ್ತದ. ವಿಜಯ ಮುಹೂರ್ತ ಇದೆಯಾ, ಇದನ್ನೆಲ್ಲ ನಾವು ನೋಡುತ್ತೀವಿ. ನಾವು ಎಂದಿನಂತೆ ದಿನವೂ ಹೇಳ್ತಾ ಬಂದಿದ್ದೀವಿ. ಒಳ್ಳೆಯ ಸಮಯ ಅನ್ನೋದು 100% ಫಿಲ್ಟ್ರ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಈ ಸಮಯಗಳಲ್ಲಿ ಮಾಡುವಂಥ ಕೆಲಸಗಳು ಸಕ್ಸಸ್ ಇಲ್ಲ ಅಂತಂದರೂ ಖಂಡಿತ ನಷ್ಟವಿರಲ್ಲ. ಇದನ್ನು ತಿಳ್ಕೊಳ್ಳಿ. ನಾವು ಹೇಳಿದಂಥ ಸಮಯಗಳಲ್ಲಿ ಬರುವ ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಉದಾಹರಣೆ, ಇವತ್ತು ಬೆಳಗ್ಗೆ 6:32ರಿಂದ 7:29ವರೆಗೂ ಗುರು ಹೊರೆ ಇದೆ. ಆದರೆ ಈ ಸಮಯದಲ್ಲಿ ಯಮಕಂಡ ಕಾಲವಿದೆ. ಆದ್ದರಿಂದಾಗಿ ಗುರು ಹೊರೆ ಕೂಡ ಶುಭವಲ್ಲದೇ ಇರುತ್ತದೆ. ಗುರುಹೊರೆ ಅನ್ನುವ ಹೆಸರು ಮಾತ್ರ ಇರುತ್ತದೆ ಅಷ್ಟೇ. ಮತ್ತೆ ಒಂದು ಒಳ್ಳೆಯ ಸಮಯವನ್ನು ನಾವು ಹುಡುಕಕ್ಕೆ ಹೋದರೆ ಬುಧ ಹೊರೆ 10:20ರಿಂದ 11:17ವರೆಗೆ ಇರುತ್ತೆ. ಆದರೆ ಈ ಸಮಯದಲ್ಲಿ ದುರ್ಮುಹೂರ್ತವಿದೆ. ಆ ನಂತರ ನೋಡುವಂಥ ಇನ್ನೊಂದು ಒಳ್ಳೆಯ ಸಮಯ ಅಂತ ನಾವು ನೋಡಿದ್ರೆ ಅಭಿಜಿತ್ ಮುಹೂರ್ತ ಅಂತಂತೀವಿ. ಇದು 11:51ರಿಂದ 12:36ವರೆಗೆ ಇರುತ್ತದೆ. ಈ ಸಮಯದಲ್ಲಿ ಖಂಡಿತವಾಗಿಯೂ ಶುಭ ಸಮಯವು ಕೂಡಿ ಬರೋದರಿಂದ ದೋಷವಿಲ್ಲದ ಅಭಿಜಿತ್ ಮುಹೂರ್ತ ಇವತ್ತಿದೆ. ಆದರೆ ಅದು ಕೂಡ 11:07ರಿಂದ ಅಲ್ಲ, 11:51ರಿಂದ ಇದೆ. ಆದ್ದರಿಂದ ನೋಡಿಕೊಂಡು ಈ ಸಮಯವನ್ನು ಉಪಯೋಗಿಸಿ.
ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡ್ಕೋಣ. ಇದರಲ್ಲಿ ವಿಜಯ ಮುಹೂರ್ತ ಅಂತ ಬರುತ್ತದೆ. ಮಧ್ಯಾಹ್ನ 2 ಗಂಟೆ 7 ನಿಮಿಷದಿಂದ 2:53ವರೆಗೂ ವಿಜಯ ಮುಹೂರ್ತ ಇರುತ್ತದೆ. ಆದರೆ ಈ ಸಮಯದಲ್ಲಿ ಅಗ್ನಿ ಪಂಚಕ ಅಂತ ಒಂದು ವಿಷಯವಿದೆ. ಆದ್ದರಿಂದ ಈ ಸಮಯದಲ್ಲಿ ಚಂದನ ಅಂತಂದರೆ ಗಂಧ ಧಾರಣೆ ಮಾಡಬೇಕು, ದೇವರಕ್ಕೆ ಅರ್ಪಣೆ ಮಾಡಬೇಕು. ಮಾಡಿಕೊಂಡ್ಬೇಕು ಅಂದರೆ ಎಮರ್ಜೆನ್ಸಿಗೆ ಯಾವುದಾದ್ರು ಮಾಡಬಹುದು. ಆದರೂ ಎಚ್ಚರವಾಗಿರಬೇಕು. ಯಾಕೆಂತಂದರೆ 3 ಗಂಟೆ 4 ನಿಮಿಷದವರೆಗೂ ರಾಹುಕಾಲ ಇರುತ್ತದೆ. ಅಂದರೆ 1:39ರಿಂದ 3 ಗಂಟೆ 4 ನಿಮಿಷದವರೆಗೂ ರಾಹುಕಾಲ ನೋಡ್ಕೊಳ್ಳಿ. ನಾವು ಒಳ್ಳೆಯ ಟೈಮು ಅಂತ ಕೊಟ್ಟಿರ್ತೀವಿ, ಆದರೆ ಅದರಲ್ಲಿ ಬರುವ ಕೆಟ್ಟೋದನ್ನು ನಾವು ವಿಂಗಡಿಸಿ ನೋಡಿ ಅದನ್ನು ಕಿತ್ತಾಕಿನೇ ಶುಭ ಸಮಯಗಳನ್ನ ಕೊಟ್ಟಿರೋದು. ಹಾಗಾಗಿ ನಾವು ಕೊಟ್ಟಿರುವಂಥ ಸಮಯದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಉದಾಹರಣೆ ನೋಡೋಣ. ಸಂಜೆ 4 ಗಂಟೆ 1 ನಿಮಿಷದ ಮೇಲೆ 4:58ವರೆಗೂ ಶುಕ್ರ ಹೋರೆ ಇದೆ. ಆದರೆ ಈ ಶುಕ್ರ ಹೋರೆ ಶುಭ ಸಮಯವಾಗಿರುತ್ತದೆ. ಹೆಣ್ಣು ಮಕ್ಕಳಿಗಾದ ಕೆಲಸಗಳು, ಲಕ್ಷ್ಮೀ ಪೂಜೆ, ಶುಕ್ರ ಪರಿಹಾರ ಇಂಥದನ್ನೆಲ್ಲ ಈ ಸಮಯದಲ್ಲಿ ಮಾಡಬಹುದು. ಮತ್ತು ಗೋಧೂಳಿ ಮುಹೂರ್ತ ಸಂಜೆ 5:52 ಮೇಲೆ ಬರುತ್ತದೆ. ಸುಮಾರು ಅಂತಂದರೆ 6:18ವರೆಗೂ ಗೋಧೂಳಿ ಮುಹೂರ್ತ ಇದೆ. ಖಂಡಿತವಾಗಿ ಈ ಸಮಯವೂ ಕೂಡ ಶುಭವಾಗಿರುತ್ತದೆ. ಇಷ್ಟೆಲ್ಲ ವಿಷಯಗಳನ್ನ ನೋಡ್ಕೊಳ್ಳಿ, ಇದರಂತೆಯೇ ಮಾಡಿಕೊಳ್ಳಿ. ಇವತ್ತಿನ ತಾರಾ ಚಂದ್ರಬಲವನ್ನು ನೋಡೋಣ. ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಫಸ್ಟೇ ಹೇಳಿದ್ವಿ, ಒಂದು ದಿನದ ನಕ್ಷತ್ರ ಶುಭಕರವಾಗಿದ್ದರೆ ಅಂದರೆ ಯೋಗಗಳು ಚೆನ್ನಾಗಿದ್ದರೆ ಮಾಡುವ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು ಅಂತ. ನಾವು ಬೆಳಗ್ಗೆ 9:53ವರೆಗೂ ಹೆಚ್ಚು ಕಮ್ಮಿ ಅಶ್ವಿನಿ ನಕ್ಷತ್ರ ಅಮೃತವೂ ಆನಂದವೂ ಕೊಡುತ್ತದೆ ಅಂತ. ಆ ರೀತಿ ನೋಡೋಕೆ ಹೋದರೆ ಇವತ್ತು ಇರುವ ಆ ಅಶ್ವಿನಿ ನಕ್ಷತ್ರ 9:52ವರೆಗಿದೆ. ಈ ಸಮಯ ಪರವಾಗಿಲ್ಲ, 50% ಅಶ್ವಿನಿ ನಕ್ಷತ್ರದವರೆಗೆ. ಆದರೂ ಭರಣಿ ನಕ್ಷತ್ರ ಬಂದ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಸಂಪತ್ತು ಉಂಟು, ಹೆಚ್ಚಿನ ವರಮಾನಕ್ಕೆ ದಾರಿ ಮಾಡಬಹುದು. ನೆಕ್ಸ್ಟ್ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪರಮ ಮಿತ್ರಧಾರೆಯಾಗಿ 9:52ವರೆಗೆ ಚೆನ್ನಾಗಿದೆ. ಆಮೇಲೆ 50% ಇದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನ ಪೂರ್ತಿ ಶುಭಕರವಾಗಿದೆ. ಇದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಖಂಡಿತ ದಿನಪೂರ್ತಿ ಚೆನ್ನಾಗಿದೆ, ದೋಷಗಳು ಕಡಿಮೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ 9:52 ಮೇಲೇನೆ ಶುಭಕರವಾಗಿರೋದು. ಆದ್ದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಅಂದರೆ 1 ಮತ್ತು 2ನೇ ಪಾದಗಳು ಬೆಳಗ್ಗೆ 9:52ವರೆಗೂ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಅದೇ ಥರನೇ 9:52ವರೆಗೂ ಶುಭವಾಗಿದೆ. ಆಮೇಲೆ ಟೆನ್ಷನ್ ಇದೆ. ಆದರೂ ಇಷ್ಟಾರ್ಥ ಸಿದ್ಧಿ ಅಂದರೆ ಯಾವತ್ತೋ ನೆನೆಸಿರೋದು, ಯಾವತ್ತೋ ಕೊಟ್ಟಿರೋದು ತಿರುಗ ವಾಪಸ್ ಬಂದರೆ ಅನುಭವಿಸಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ 9:52 ಮೇಲೇನೆ ಶುಭವಾಗಿರೋದು. ಅಲ್ಲಿಯವರೆಗೆ ಹೇಳಿಕೊಳ್ಳುವಂತೆ ಇಲ್ಲ, ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು 9:52ವರೆಗಿದೆ. ಇದೇ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಆರೋಗ್ಯ ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟು. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು ಉದ್ಯೋಗ ಅಭಿವೃದ್ಧಿಯು ಖಂಡಿತವಾಗಿ 9:52 ಮೇಲೇ ಬರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬೆಳಗ್ಗೆ 9:52ವರೆಗೂ ನಿಮ್ಮ ಕಾರ್ಯಗಳಲ್ಲಿ ಜಯ ಉಂಟು, ಆದ್ದರಿಂದ ಪ್ರಾರಂಭ ಮಾಡಿ. ನಂತರ ಮಖಾ ನಕ್ಷತ್ರ ಸಿಂಹರಾಶಿ ಅಲ್ಲಿಯವರೆಗೂ ಅಂದರೆ 9:52ವರೆಗೂ ಒಂದು 40% ಚೆನ್ನಾಗಿರುತ್ತದೆ. ಆದರೆ 9:52ನ ಮೇಲೆ ಸಂಪತ್ತು ಉಂಟು, ಆದ್ದರಿಂದ ಆ ಸಮಯ ಶುಭವಾಗಿರುತ್ತದೆ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ 9:52ವರೆಗೂ ಶುಭವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ದಿನ ಪೂರ್ತಿ ಶುಭವಾಗಿರೋದರಿಂದ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇದೇ ರೀತಿಯಲ್ಲಿ ದಿನಪೂರ್ತಿ ಅಭಿವೃದ್ಧಿ ಇದೆ. ಆದರೆ 9:52 ಮೇಲೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ನಿಮಗೆ 9:52 ಮೇಲೆ ಮಿತ್ರಧಾರೆ, ಮಿತ್ರರ ಸಹಾಯವನ್ನು ಪಡೆದು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 9:52ವರೆಗೂ ಅಭಿವೃದ್ಧಿ ಉಂಟು, ಆದರೂ ಆರೋಗ್ಯದಲ್ಲಿ ಎಚ್ಚರ. ಚಿತ್ತಾ ನಕ್ಷತ್ರ ತುಳಾರಾಶಿಯಲ್ಲಿ ಹುಟ್ಟಿದವರಿಗೆ 9:52ವರೆಗೂ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಸ್ವಾತಿ ನಕ್ಷತ್ರ ತುಳಾರಾಶಿ 9:52ವರೆಗೂ ಸಮಯ ಉತ್ತಮವಾಗಿಲ್ಲ, ಆ ನಂತರನೇ ಜಯ ಉಂಟು. ವಿಶಾಖ ನಕ್ಷತ್ರ ತುಳಾರಾಶಿ 9:52ವರೆಗೂ ಕ್ಷೇಮವಿದೆ, ಅನುಕೂಲವೂ ಇದೆ, ಆಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಕ್ಷೇಮವು, ಶತ್ರುನಾಶವು 9:52ವರೆಗೆ ಚೆನ್ನಾಗಿದೆ. ಆಮೇಲೆ ಪ್ರತ್ಯೇಕ ತಾರೆ ಕಾರ್ಯಗಳು ನಿಮಗೆ ಸಕ್ಸಸ್ ಆಗೋದು ಕಷ್ಟ ಅಂತಿದೆ, ಸ್ವಲ್ಪ ಗಮನ ಕೊಡಲೇಬೇಕು.
ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಖಂಡಿತವಾಗಿ ಇವತ್ತಿನ ಈ ದಿನ ಪ್ರಕಾರ ವಿಪತ್ತು ಉಂಟು. ಬೆಳಗ್ಗೆ 9:52ವರೆಗೂ ಸಮಯ ಉತ್ತಮವಾಗಿಲ್ಲ, ಆಮೇಲೇನೆ ಸರಿಯಾಗೋದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. 9:52ವರೆಗೂ ಸಂಪತ್ತಿನ ಮತ್ತು ಅನುಕೂಲದ ತಾರೆ ಇದು. ಹಾಗಾಗಿ 9:52ರಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡೋದು ಉತ್ತಮ. ಮೂಲ ನಕ್ಷತ್ರ ಧನುಸು ರಾಶಿ. ಖಂಡಿತವಾಗಿ 9:52 ಮೇಲೆ ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಪರಮ ಮಿತ್ರ ತಾರೆ ಮತ್ತು ಸ್ವಲ್ಪ ಕಾರ್ಯವಿಘ್ನ ಇದೆಲ್ಲ 9:52ವರೆಗೂ, ಆಮೇಲೆ ಶುಭವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ದಿನ ಪೂರ್ತಿ ಹೇಳಿಕೊಳ್ಳುವಂತೆ ಶುಭವಾಗಿ ಇದೆ, ಉಪಯೋಗಿಸ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ದಿನ ಪೂರ್ತಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ. 9:52 ಮೇಲೇನೆ ಅನುಕೂಲ, ಅಲ್ಲಿಯವರೆಗೂ ಟೆನ್ಷನ್ ಇದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಅನುಕೂಲವಿದೆ 9:52ವರೆಗೂ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅನುಕೂಲವಿದೆ, ಲಾಭವೂ ಇದೆ. ಇದೆಲ್ಲ ಧನಿಷ್ಠ ನಕ್ಷತ್ರ ಕುಂಭರಾಶಿಗೆ. ಶತಭಿಷ ನಕ್ಷತ್ರ ಕುಂಭರಾಶಿ. 9:52 ಮೇಲೆ ಅನುಕೂಲವೂ ದ್ರವ್ಯ ಲಾಭವೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. 9:52ವರೆಗೂ ಕ್ಷೇಮವು ಲಾಭವೂ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಇವತ್ತು ನೋಡ್ಕೊಂಡು ಕೆಲಸಗಳು ಮಾಡಬೇಕಾಗ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. 9:52 ಮೇಲೆ ಅನುಕೂಲ ಉಂಟು, ಆದರೂ ಧನಹಾನಿ, ಹಣಕಾಸಿನ ವ್ಯವಹಾರ ಇವತ್ತು ಬೇಡ. ರೇವತಿ ನಕ್ಷತ್ರ ಮೀನರಾಶಿ. 9:52ವರೆಗೂ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.